ಎಲ್ಲ ವಿದ್ಯಾರ್ಥಿಗಳೇ ಉಮಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ. ವಿದ್ಯಾರ್ಥಿಗಳೇ, ನಿಮ್ಮ ಸಪೋರ್ಟ್ ತುಂಬ ಬೇಕಾಗಿದೆ. ನಿಮ್ಮ ಸಪೋರ್ಟಿಂದ, ನಿಮ್ಮ ಒಂದು ಲೈಕ್ಸ್ ಆಯಿತು, ನಿಮ್ಮ ಕಾಮೆಂಟ್ಸಿಂದ, ಹಾಗೆಯೇ ನಾವು ನಿಮ್ಮ ಕೊಡುವಂಥ ಒಂದು ವ್ಯೂವರ್ಸಿಂದ ನಾವೇನು ಒಳ್ಳೆ ಒಳ್ಳೆ ಅಪ್ಡೇಟ್ಸನ್ನು ಕೊಡ್ತಿರ್ತೀನಿ ವಿದ್ಯಾರ್ಥಿ. ಹಾಗೆ ನಮ್ಮ ಚಾನಲ್ ಬಗ್ಗೆ ಹೇಳೋದಾದರೆ ನಾನು ಉಮಾಶಂಕರ್. ಸೊ ವಿದ್ಯಾರ್ಥಿಗಳೇ, ನಾನೊಂದು KCTಯ ಒಂದು ಅಪ್ಡೇಟ್ಸ್ ಆಗಿರ್ಬೋದು, ನೀಟ್ ಅಪ್ಡೇಟ್ಸ್ ಆಗಿರ್ಬೋದು, ಹಾಗೆಯೇ ಒಂದು VTO ಅಂದರೆ ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟಂಥ ಒಂದು ಅಪ್ಡೇಟ್ಸನ್ನು ಪ್ರೊವೈಡ್ ಮಾಡ್ತಿರ್ತೀನಿ ವಿದ್ಯಾರ್ಥಿಗಳೇ. ಸೊ ನಾನು ಜಾಸ್ತಿಯಾಗಿ KCT ಆ್ಯಂಡ್ ನೀಟ್ಗೆ ಜಾಸ್ತಿ ಪ್ರೊವೈಡ್ ಮಾಡ್ತಿರ್ತೀನಿ ಒಂದು ಇನ್ಫಾರ್ಮೇಷನ್ನ ಡೈಲಿ ಅಪ್ಡೇಟ್ ಮಾಡ್ತಿರ್ತೀನಿ ವಿದ್ಯಾರ್ಥಿಗಳು. ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ವಿದ್ಯಾರ್ಥಿಗಳೇ. ಸೊ ವಿದ್ಯಾರ್ಥಿ, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಬಗ್ಗೆ ನಮ್ಮ KE ಅವರು ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಯಾರು ಒಂದು ಸೆಕೆಂಡ್ ರೌಂಡ್ ಹೋಗಬೇಕು ಅಂತಂದು ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜನ್ನು ಹೋಲ್ಡ್ ಮಾಡ್ಕೊಂಡು ಸೆಕೆಂಡ್ ರೌಂಡ್ ಬಂದಿರ್ತೀರ ವಿದ್ಯಾರ್ಥಿಗಳೇ. ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜನ್ನ ನಿಮಗೆ ಸೆಕೆಂಡ್ ರೌಂಡಲ್ಲಿ ಒಂದು ಕಾಲೇಜ್ ಸಿಕ್ಕಿರುತ್ತೆ ವಿದ್ಯಾರ್ಥಿಗಳೇ, ಫಸ್ಟ್ ರೌಂಡಲ್ಲಿ ಒಂದು ಕಾಲೇಜ್ ಸಿಕ್ಕಿರುತ್ತೆ. ಎರಡರಲ್ಲಿ ಒಂದು ಕಾಲೇಜನ್ನ ಚಾಯ್ಸ್ ಮಾಡ್ಕೋಬೇಕಾಗುತ್ತೆ. ನೀವು ಎರಡರಲ್ಲಿ ಒಂದು ಚಾಯ್ಸನ್ನು ತೆಗೆದುಕೊಂಡು ಆ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕಾಗುತ್ತೆ. ಸೊ ಅದ್ರ ಬಗ್ಗೆ ನಮ್ಮ KE ಡಿಪಾರ್ಟ್ಮೆಂಟ್ ಅವರು ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ ವಿದ್ಯಾರ್ಥಿ, ಯಾವ ಥರ ಒಂದು ಅಡ್ಮಿಷನು ಹಾಗೆ ಒಂದು ಟೈಮ್ ಟೇಬಲ್ ಬಿಟ್ಟಿದ್ದಾರೆ. ಸೊ ವಿದ್ಯಾರ್ಥಿ, ಮೊದಲನೇದಾಗಿ ನಿಮಗೆ ಸಿಕ್ಕಿರುವಂಥ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಸಿಕ್ಕಿರುವಂಥ ಏನು ಕಾಲೇಜ್ ಸಿಕ್ಕಿದೆಯಲ್ಲ ಆ ಸಿಕ್ಕಿರುವಂಥ ಕಾಲೇಜನ್ನು ನೀವು ಒಂದು ಚಾಯ್ಸ್ ಮುಖಾಂತರ ಎರಡು ಚಾಯ್ಸ್ ಇರುತ್ತೆ, ಫಸ್ಟ್ ಚಾಯ್ಸ್, ಸೆಕೆಂಡ್ ಚಾಯ್ಸ್ ಅಂತ. ಅದರಲ್ಲಿ ಯಾವುದೋ ಒಂದು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಹಾಗೆ ಬೇರೆ ಯಾವುದಾದ್ರು ಚಾಯ್ಸ್ಗೆ ಹೋಗೋಕ್ಕಾಗುತ್ತೆ, ಫಸ್ಟು ಸೆಕೆಂಡ್ ಬಿಟ್ಟು ಎಕ್ಸ್ಟ್ರಾ ಬೇರೆ ಚಾಯ್ಸ್ ಹೋಗೋಕ್ಕಿಂತ ಮುಂಚೆ ನೀವು ತಿಳ್ಕೊಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಚಾಯ್ಸನ್ನು ಒಂದು ಸಲ ಕ್ಲಿಕ್ ಮಾಡೋ ಮುಂಚೆ, ಒಂದು ಚಾಯ್ಸನ್ನು ಓಕೆ ಮಾಡೋ ಮುಂದೆ ಅದರ ಪರಿಣಾಮ ಏನಾಗುತ್ತೆ ಅಂತ ತಿಳ್ಕೊಬೇಕು, ಓಕೆನಾ? ಸೊ ಹಾಗಾಗಿ ಅದಕ್ಕಂತ ಒಂದು ದಿನ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಸೊ 26ನೇ ತಾರೀಕು 9ನೇ ತಿಂಗಳ 2024 ಅಂದರೆ ಅಕ್ಟೋಬರ್ 26ನೇ ತಾರೀಕು. ಸೊ ಆ ದಿನ ನಿಮ್ಮ ಒಂದು ಚಾಯ್ಸ್ಗಳ ಯಾವ ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನು ಒಂದು ದಿನ ಚಾಯ್ಸ್ ಮಾಡ್ಕೊಂಡಿದ್ದಾರೆ. ಸೊ ಹಾಗೆಯೇ ವಿದ್ಯಾರ್ಥಿಗಳೇ, ಈ ಕೊಟ್ಟಿರುವಂಥ ಒಂದು ಚಾಯ್ಸ್ 1, ಚಾಯ್ಸ್ 2 ಯಾವುದೋ ಒಂದನ್ನು ಕ್ಲಿಯರ್ ತಗೋಬೇಕಾಗುತ್ತೆ. ನೀವು ಯಾವುದೋ ಒಂದು ಕಾಲೇಜನ್ನ ಆಯ್ಕೆ ಮಾಡಬೇಕಾಗುತ್ತೆ, ಓಕೆನಾ? ನಿಮ್ಗೆ ಇಷ್ಟ ಆಗಿರೋಂಥ ಕಾಲೇಜನ್ನ. ಸೊ ಅದನ್ನು ಒಂದು ತಿಳ್ಕೊಳಕ್ಕೆ 27ನೇ ತಾರೀಕು 9ನೇ ತಾರೀಕು ಕೊಟ್ಟಿದ್ದಾರೆ. ಸೊ ವಿದ್ಯಾರ್ಥಿಗಳು, ನಿಮ್ಮ ಇಷ್ಟ, ನೀವು ಯಾವ ಥರದ್ರು ಮಾಡ್ಬೋದು. ಸೊ ನಿಮಗೆ ಒಂದು 27ನೇ ತಾರೀಕು 9ನೇ ತಿಂಗಳು ಏನಿದೆಯಲ್ಲ ಆ ದಿನ ನೀವು ಚಾಯ್ಸ್ 1, ಚಾಯ್ಸ್ 2 ಕೊಟ್ಟು ಒಂದು ಚಲನ್ ಕೂಡ ಡೌನ್ಲೋಡ್ ಮಾಡ್ಕೋಬೋದು, ಓಕೆನಾ ವಿದ್ಯಾರ್ಥಿಗಳೇ? ಚಲನನ್ನು ಒಂದು ಕಟ್ಟಿ ಒಂದು ಚಲನ್ ಡೌನ್ಲೋಡ್ ಮಾಡಿಕೊಂಡು, ಹಾಗೆ ಚಲನ್ ಡೌನ್ಲೋಡ್ ಆಗಿದ ನಂತರ ಒಂದು ಫೀಸನ್ನು ಫೀಸ್ ಕಟ್ಟಿದ ನಂತರ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಂಡು ಬಂದು 28ನೇ ತಾರೀಕು 9ನೇ ತಿಂಗಳ, ಸೊ ಅಪ್ ಟು 2 o'clock ಟೈಮ್ ಬಿಟ್ಟಿದ್ದಾರೆ ನಿಮ್ಮೊಂದು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ, ಓಕೆನಾ ವಿದ್ಯಾರ್ಥಿ? ಡೌನ್ಲೋಡ್ ಅಡ್ಮಿಷನ್ ಆರ್ಡರ್. ಸೊ ಫೀಸ್ ಪೇಮೆಂಟ್ ಆಗಿದ್ಮೇಲೆ, ಫೀಸ್ ಪೇಮೆಂಟ್ ಏನಿದೆಯಲ್ಲ ಚಾಯ್ಸ್ 1, ಚಾಯ್ಸ್ 2 ತೊಗೊಂಡಿದ ನಂತರ 27ನೇ ತಾರೀಕು 9ನೇ ತಿಂಗಳ ಒಂದು ಫೀಸ್ ಪೇಮೆಂಟ್ ಕಟ್ಟಬೇಕಾಗುತ್ತೆ. ಫೀಸ್ ಕಟ್ಟಿದ ನಂತರ ಚಲನ್ ಮುಖಾಂತರ ನೀವು ಬ್ಯಾಂಕಲ್ಲಿ ಕಟ್ಟಬೇಕು. ಕಟ್ಟಿದ ನಂತರ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಂಡು ಬಂದು 28ನೇ ತಾರೀಕು ಕೊಟ್ಟಿದ್ದಾರೆ, ಓಕೆನಾ? 2 ಗಂಟೆ ಒಳಗಡೆ ಅಥವಾ 2 ಗಂಟೆ ಒಳಗಡೆ ನಿಮ್ಮ ಒಂದು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ, ಓಕೆನಾ ವಿದ್ಯಾರ್ಥಿ? ಹಾಗೆಯೇ ಡೌನ್ಲೋಡ್ ಮಾಡ್ಕೊಂಡ ಅಡ್ಮಿಷನ್ ಆರ್ಡರ್ನ ಹಾಗೆ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ತಗೊಂಡು ಒಂದು ಕಾಲೇಜ್ಗೆ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಸೊ ಆ ಒಂದು ಅಡ್ಮಿಷನ್ ಆರ್ಡರ್ ಪ್ಲಸ್ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ನಿಮ್ಮ ಕಾಲೇಜಲ್ಲಿ ಯಾವ ಕಾಲೇಜಲ್ಲಿ ಸಿಕ್ಕಿದೆ ಅಲ್ಲ ಅದೇ ಕಾಲೇಜಲ್ಲಿ ನೀವು ಹೇಳಿರೋಂಥ ಟೈಮಿಂಗು, ಡೇಟ್ಗೆ ಹೋಗಿ ಕಾಲೇಜಲ್ಲಿ ರಿಪೋರ್ಟ್ ಮಾಡಬೇಕಾಗುತ್ತೆ. ರಿಪೋರ್ಟ್ ಅಂದರೆ ಇಂಥ ಕಾಲೇಜ್ ಸಿಕ್ಕಿದೆ ನನಗೆ, ಈ ಕಾಲೇಜಲ್ಲಿ ಅಂಥ ಕಾಲೇಜ್ ಸಿಕ್ಕಿದೆ, ಈ KEಯಲ್ಲಿ ಅಮೌಂಟ್ ಕಟ್ಟಿದ್ದೀನಿ, ಫೀಸ್ ರಿಸಿಪ್ಟ್ ಇರುತ್ತೆ, ಚಲನ್ ಇರುತ್ತೆ, ಅದನ್ನು ತೆಗೆದುಕೊಂಡು ಹೋಗಬೇಕು. ನೀವು ಒರಿಜಿನಲ್ ಡಾಕ್ಯುಮೆಂಟ್ಸು ಪ್ಲಸ್ ಜೆರಾಕ್ಸ್ ಸೆಟ್, ಒಂದು 2 ಸೆಟ್ ಜೆರಾಕ್ಸು, ಇವೆಲ್ಲ ನೀವು ಏನೇನು KEದಲ್ಲಿ ಅಪ್ಲೋಡ್ ಮಾಡಿರೋಂಥ ಡಾಕ್ಯುಮೆಂಟ್ಸ್ ಏನಿದೆ ಎಲ್ಲವೂ ತೆಗೆದುಕೊಂಡೋಗಿ ಕಾಲೇಜಲ್ಲಿ ರಿಪೋರ್ಟ್ ಮಾಡಬೇಕಾಗುತ್ತೆ. ಅವರು ಒಂದು ಸಾಯಂಕಾಲ ಅಥವಾ ನಾಳೆ ನೀವು ಇವತ್ತು ಕಟ್ಟಿದ್ದೀರಿ ಅಂತಂದರೆ ಇವತ್ತು ಸಾಯಂಕಾಲ ಅಥವಾ ನಾಳೆ ಮುಂಜಾನೆಲ್ಲ ಅವರು KE ಡಿಪಾರ್ಟ್ಮೆಂಟ್ ಅವ್ರಿಗೆ ರಿಪೋರ್ಟ್ ಮಾಡ್ತಾರೆ. ಇಂಥ ಹುಡುಗ ಇಂಥ ಒಂದು ಫೀಸ್ ರಿಸಿಪ್ಟ್ ಇಂಥ ಒಂದು KCD ನಂಬರಿಂದ ಬಂದು ವಿದ್ಯಾರ್ಥಿ ನಮ್ಮ ಕಾಲೇಜಲ್ಲಿ ರಿಪೋರ್ಟ್ ಮಾಡಿದ್ದಾನೆ, ಡಾಕ್ಯುಮೆಂಟ್ಸಲ್ಲಿ ಸಬ್ಮಿಟ್ ಮಾಡಿದ್ದಾನೆ. ಆಲ್ಮೋಸ್ಟ್ ಅವ್ರು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋಂತ ಯಾರು ಕೇಳಂಗಿಲ್ಲ, ಜಸ್ಟ್ ಬಂದಿದ್ದಾನೆ, ಫೀಸ್ ರಿಸಿಪ್ಟ್ ಕೊಟ್ಟಿದ್ದಾನೆ, ನಾವು ಆಕ್ಸೆಪ್ಟ್ ಮಾಡ್ಕೊಂಡಿದ್ದೆ ಅಂತ ಕಾಲೇಜವರು KE ಡಿಪಾರ್ಟ್ಮೆಂಟ್ ತಿಳಿಸ್ತಾರೆ. ನೀವು ಅಡ್ಮಿಷನ್ ಅಥವಾ ರಿಪೋರ್ಟ್ ಮಾಡಿದ ನಂತರ ನೀವು ಮತ್ತೆ KE ಡಿಪಾರ್ಟ್ಮೆಂಟ್ ಬಂದು ಮತ್ತೆ ನೀವು ಒಂದು ರಿಪೋರ್ಟ್ ಮಾಡಬೇಕಾಗುತ್ತೆ. ನಾನು ಇಂಥ ಬಂದು ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸ್ಕೊಂಡಿದ್ದೀನಿ, ಸಕ್ಸಸ್ ಆಗಿದೆ ಅಂತಂದ್ರೆ ನೀವು KE ಡಿಪಾರ್ಟ್ಮೆಂಟಲ್ಲಿ ಬಂದು ತಿಳಿಸ್ಬೇಕಾಗುತ್ತೆ. ಸೊ ವಿದ್ಯಾರ್ಥಿಗಳೇ, ಸೊ ನೀವು ರಿಪೋರ್ಟಿಂಗ್ ಮಾಡ್ತಿರಲ್ಲ ಅದು 5 ಗಂಟೆ ಒಳಗಡೆ ಹೋಗ್ಬೇಕಾಗುತ್ತೆ. ಯಾಕೆಂದರೆ 5 ಗಂಟೆ ಮೇಲೆ ಅಂತಂದರೆ ನಿಮ್ಮ ಕಾಲೇಜು ಯಾವುದೇ ಕಾಲೇಜ್ ಆಗಿಲ್ಲ ಮುಚ್ಚುತ್ತೆ. ಸೊ ಹಾಗೆ ರಿಪೋರ್ಟಿಂಗ್ ಟೈಮಿಗೆ ಇದಾಗ್ಬಿಡುತ್ತೆ, ಡೆಡ್ ಆಗಿಬಿಡುತ್ತೆ. ಸೊ ಹಂಗಾಗಿ ಮತ್ತೆ ಎಕ್ಸ್ಟೆಂಡ್ ಮಾಡ್ಬೇಕಂದ್ರೆ ನೀವು ಮತ್ತೆ KE ಡಿಪಾರ್ಟ್ಮೆಂಟ್ ಕೇಳಬೇಕಾಗುತ್ತೆ. ಸೊ ಎಕ್ಸ್ಟೆಂಡ್ ಮಾಡೋದಕ್ಕಾಗಿಲ್ಲ, ನೀವು ಹೇಳಿರೋಂಥ ಟೈಮಲ್ಲಿ ಪ್ರತಿಯೊಂದು ಇವರೊಂದು ಲೀಸ್ಟ್ ಮೇಲೆ ಒಂದು PDF ಒಂದು ಬಿಟ್ಟಿದ್ದಾರೆ ನೋಟಿಫಿಕೇಶನ್. ಸೊ ಆ ನೋಟಿಫಿಕೇಶನ್ ಮುಖಾಂತರ ಪ್ರತಿದಿನ ಏನೇನಿದೆಯಲ್ಲ ಅದೇ ಥರ ಒಂದು ಫಾಲೋ ಮಾಡ್ಕೊಳ್ಳಿದ್ದಾರೆ, ಕರೆಕ್ಟ್ ಟೈಮ್ ಸೆಟ್ ಆಗುತ್ತೆ. ಸೊ ಅದೇ ಟೈಮಲ್ಲಿ ನಿಮ್ಮ ಒಂದು ರಿಪೋರ್ಟನ್ನು ಕೂಡ ನಿಮ್ಮ ಅಡ್ಮಿಷನ್ ಆರ್ಡ್ರು ಪ್ಲಸ್ ಒಂದು ಚಲನು, ಒರಿಜಿನಲ್ ಡಾಕ್ಯುಮೆಂಟ್ಸು, ಜೆರಾಕ್ಸ್ ಸೆಟ್ ಎಲ್ಲ ತೆಗೆದುಕೊಂಡೋಗಿ ಕಾಲೇಜಲ್ಲಿ ರಿಪೋರ್ಟ್ ಮಾಡಿ, ಓಕೆನಾ ವಿದ್ಯಾರ್ಥಿ? ಇಷ್ಟೇ ಇರೋದು.
ಸೊ ಮುಂದಿನ ಅಪ್ಡೇಟ್ಗಾಗಿ ವೆಯ್ಟ್ ಮಾಡೋಣ ವಿದ್ಯಾರ್ಥಿಗಳು. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಸ್ ಇದು ಕೂಡ ಅದು ಕೂಡ ವೆಯ್ಟ್ ಮಾಡೋಣ, ಎಲ್ಲರಿಗೂ ಸಕ್ಸಸ್ ಆಗಿ ಮಾಡ್ಸೋಣ ವಿದ್ಯಾರ್ಥಿಗಳೇ. ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಮಾಡಿ. ಥ್ಯಾಂಕ್ ಯು.